ಸಚಿವ ರಾಜಣ್ಣ ಅಂದ್ರೆ ಒಂದು ರೀತಿ ರೆಬಲ್ ಇದ್ದಂಗೆ. ಆದರೆ ಈಗ ಸಚಿವ ರಾಜಣ್ಣ ವಿರುದ್ಧವೇ ಕಾಂಗ್ರೆಸ್ನ ನಾಯಕರು ರೆಬಲ್ ಆಗಿಬಿಟ್ಟಿದ್ದಾರೆ. ಬಳ್ಳಾರಿ ಹಾಲು ಒಕ್ಕೂಟದ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈಗ ಸಚಿವ ರಾಜಣ್ಣ ವಿರುದ್ಧ ನೇರವಾಗಿ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಬಿಟ್ಟಿದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ಪ್ರಶ್ನೆ ಮಾಡಿರುವಂಥ ಸಚಿವ ರಾಜಣ್ಣ, ಬಳ್ಳಾರಿ ಚುನಾವಣೆಗೂ ನನಗೂ ಏನು ಸಂಬಂಧ, ಯಾರ್ಯಾರೋ ಏನೋ ತಪ್ಪು ಮಾಡ್ರೆ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತೀರಿ ಅಂತ ನೇರವಾಗಿ ಕಾಂಗ್ರೆಸ್ ನಾಯಕರನ್ನೇ ಪ್ರಶ್ನೆ ಮಾಡ್ತಾರೆ. ಇದ್ರ ಜೊತೆಗೆ ಈ ವಿಚಾರ ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳ ಹತ್ರನೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದರೆ ಏನಿದು ಗಲಾಟೆ, ಯಾಕೆ ಗಲಾಟೆ ಆಗ್ತಾ ಇದೆ, ಸಂಪೂರ್ಣ ವಿವರವನ್ನು ಈ ಸ್ಟೋರಿಲಿ ನೋಡೋಣ ಬನ್ನಿ. ರಾಜಣ್ಣ ಅವರು ಕೋಆಪರೇಟಿವ್ ಮಿನಿಸ್ಟ್ರು, 3 ದಿವಸದಿಂದ ನನ್ನ ಫೋನ್ ತೊಳ್ತಾ ಇಲ್ಲ. ಅಯ್ಯೋ, ಅದು ಅವ್ರು ಆ ಥರ ತಿಳ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಬಳ್ಳಾರಿ ಚುನಾವಣೆಯನ್ನ ವಿಳಂಬ ಮಾಡ್ತಾ ಇದ್ದಾರೆ. ಹೌದಾ? ಅವ್ರಿಗೆಲ್ಲ ತಪ್ಪು ತಿಳುವಳಿಕೆ ಅಷ್ಟೇ, ತಪ್ಪು ತಿಳುವಳಿಕೆ. ಮುಖ್ಯಮಂತ್ರಿ ಅವರಿಗೂ ಕೂಡ ನಾನು ಕೋರ್ಟ್ ಆದೇಶವನ್ನು ಕೊಟ್ಟಿದ್ದೀನಿ. ಕೋರ್ಟ್ ಆರ್ಡರ್ ಇದ್ರೆ CM ತಾನೇ ಏನು ಮಾಡಬೇಡ, ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಡ ಅಂತ ಹೇಳ್ತಾರ? ನಾನು ತಾನೇ ಹೇಳಕ್ಕಾಗ್ತದ? ಇಮಿಡಿಯೇಟ್ ಆಗಿ ಚುನಾವಣೆ ಮಾಡಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ, ರಾಜಣ್ಣ ಅವ್ರು ಕರೆದು ಮಾತಾಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. CM ಹೇಳಿದ್ಮೇಲೆ CM ತೀರ್ಮಾನ ಮಾಡ್ತಾರೆ ಬಿಡಿ. ರಾಜ್ಯ ಕಾಂಗ್ರೆಸ್ ನಾಯಕರೇ ಮಂತ್ರಿಗಳ ವಿರುದ್ಧ ಸಿಟ್ಟಾಗಿರೋದು ಹೊಸದೇನೂ ಅಲ್ಲ. ಆದ್ರೆ ಈ ಬಾರಿ ಈ ಪಟ್ಟಿಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೊಸ ಸೇರ್ಪಡೆ. ಕಾಂಗ್ರೆಸ್ನ ನಾಯಕರೇ ಆಗಿರುವ ಭೀಮಾ ನಾಯಕ್ ಈಗ ತಮ್ಮದೇ ಸರ್ಕಾರದ ಮಂತ್ರಿ ವಿರುದ್ಧ ಗರಂ ಆಗಿದ್ದಾರೆ. ಬಳ್ಳಾರಿ ಹಾಲು ಒಕ್ಕೂಟ ಚುನಾವಣೆ ವಿಳಂಬ ಮಾಡುತ್ತಿರುವ ಹಿಂದೆ ಸಹಕಾರ ಸಚಿವ KN ರಾಜಣ್ಣ ಕೈವಾಡ ಇದೆ ಅಂತ ಭೀಮಾ ನಾಯಕ್ ನೇರವಾಗಿ ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ್ದಾರೆ. ಈಗ ಇದೇ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇಷ್ಟಕ್ಕೂ ಈ ಗಲಾಟೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಪಕ್ಷದ ಒಳ ರಾಜಕೀಯ ಕೂಡ ಇದರಲ್ಲಿ ಅಡಗಿದೆ. ಹೇಳಿ ಕೇಳಿ ಬಳ್ಳಾರಿ ಜಿಲ್ಲೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ, ಭರತ್ ರೆಡ್ಡಿ, ಭೀಮಾ ನಾಯಕ್ ಹೀಗೆ ಹಲವು ಬಣಗಳಿವೆ. ಭೀಮಾ ನಾಯಕ್ ಮತ್ತು ಟೀಮ್ 1 ವರ್ಷದ ಹಿಂದೆಯೇ ಹಾಲು ಒಕ್ಕೂಟಕ್ಕೆ ಚುನಾವಣೆ ಅಖಾಡಕ್ಕೆ ಇಳಿದಿದ್ರು. ಆದರೆ ವಿರೋಧಿ ಬಣ ಕೊಪ್ಪಳಕ್ಕೆ ಸರಿಯಾದ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿತ್ತು. ಇದಾದ ಬಳಿಕ ಕಳೆದ ಜೂನ್ 2ರಂದು ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಿ ಚುನಾವಣೆ ಎಲ್ಲಿ ನಿಂತಿತ್ತೋ ಅಲ್ಲಿಂದಲೇ ಮುಂದುವರಿಸಿ ಎಂದು ಸೂಚಿಸಿತು. ಇದರಂತೆ ಬಳ್ಳಾರಿ ಡಿಸಿ ಕೂಡ ಕೋರ್ಟ್ ಆದೇಶವನ್ನ ಸಹಕಾರಿ ಚುನಾವಣೆ ಆಯುಕ್ತರಿಗೆ ಕಳುಹಿಸಿ ಚುನಾವಣೆ ಮುಂದುವರಿಸಲು ಸೂಚಿಸಿದ್ರು. ಆದರೆ ಸಹಕಾರಿ ಆಯುಕ್ತರು ಚುನಾವಣೆ ಮಾಡ್ತಾ ಇಲ್ಲ, ಕರೆ ಮಾಡಿದರೂ ಸಹ ಕರೆ ಸ್ವೀಕರಿಸುತ್ತಿಲ್ಲ. ಇದರ ಹಿಂದೆ ಬಳ್ಳಾರಿಯ ಕೆಲ ಶಾಸಕರು ಹಾಗೂ KN ರಾಜಣ್ಣ ಕೈವಾಡ ಇದೆ ಎಂದು ಭೀಮಾ ನಾಯಕ್ ಸಿಟ್ಟಾಗಿದ್ದಾರೆ. ಆಯುಕ್ತರು 3 ದಿವಸ ಆಯಿತು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ನಾನು ಯಾರನ್ನು ಕೇಳಬೇಕು? ಈಗ ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವರು ಕೋಆಪರೇಟಿವ್ ಮಿನಿಸ್ಟ್ರು. ಸೊ ಆಯುಕ್ತರು ಸಹಕಾರ ಚುನಾವಣೆ ಆಯುಕ್ತರು. ಸೊ ಹಾಗಾಗಿ ರಾಜಣ್ಣ ಅವ್ರನ್ನ ಕೂಡ ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದೆ. ಅವರು ಫೋನ್ 3 ದಿವಸದಿಂದ ನನ್ನ ಫೋನ್ ತೊಳ್ತಾ ಇಲ್ಲ. ಕೆಲವು ಬಳ್ಳಾರಿ ಶಾಸಕರು ರಾಜಣ್ಣ ಮೇಲೆ ಒತ್ತಡ ತಂದಿರ್ಬೋದು ಅಂತ ನನಗೆ ಬಂದಿರತಕ್ಕಂಥ ಮಾಹಿತಿ. ಸೊ ನಮ್ಮ ರಾಜಣ್ಣ ಅವ್ರ ನಡುವೆ ಏನೂ ಇಲ್ಲ. ಸೊ ಅಣ್ಣ ತಮ್ಮಂದ್ರ ಸಂಬಂಧ ಇದೆ. ಸೊ ಯಾಕೆ ರಾಜಣ್ಣ ಅವರು ಬೇರೆಯವ್ರ ಮಾತು ಕೇಳಿ ಸುಮ್ಮನೆ, ಯಾಕಂದರೆ ಈ ವಿಚಾರದಲ್ಲಿ ರಾಜಣ್ಣ ಅವರಿಗೆ ಬಂದು ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ. ಸೊ ಅವರ ಬೆಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸ ಇವತ್ತು ರಾಜಣ್ಣ ಅವ್ರು ಮುಂದಿಟ್ಟು ಇವತ್ತು ನಮ್ಮ ಬಳ್ಳಾರಿ ಚುನಾವಣೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರನ್ನ ನಾನು ಭೇಟಿ ಮಾಡಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶ ಇದೆ, ಚುನಾವಣೆ ಎಲ್ಲಿಂದ ನಿಂತಿದೆ ಅಲ್ಲಿಂದನೇ ಪ್ರಾರಂಭ ಮಾಡಬೇಕಂತೇಳಿ. ಮುಖ್ಯಮಂತ್ರಿಯವರಿಗೂ ಕೂಡ ನಾನು ಕೋರ್ಟ್ ಆದೇಶವನ್ನು ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಏನು ಪತ್ರ ಬರೆದಿದ್ದಾರೆ ಆ ಪತ್ರದ ಕಾಪಿ ಕೂಡ ನಾನು ಕೊಟ್ಟಿದ್ದೀನಿ. ಇಮಿಡಿಯೇಟ್ ಆಗಿ ಚುನಾವಣೆ ಮಾಡೋಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ, ರಾಜಣ್ಣ ಅವ್ರು ಕರೆದು ಮಾತಾಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಇನ್ನೊಂದೆಡೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವ ಸಚಿವ KN ರಾಜಣ್ಣ ಭೀಮಾ ನಾಯಕ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನನಗೂ ಇದಕ್ಕೂ ಏನ್ ಸಂಬಂಧ? ನಾನು ಕೋರ್ಟ್ ಆದೇಶ ಏನಿದೆಯೋ ಅದರಂತೆ ಕಾರ್ಯನಿರ್ವಹಿಸಲು ಸೂಚಿಸಿದ್ದೇನೆ. ಅವರ ಮತ್ತು ನಾಗೇಂದ್ರ ನಡುವಿನ ಸಮಸ್ಯೆಯನ್ನ ಅವರೇ ಬಗೆಹರಿಸಿಕೊಳ್ಬೇಕು. ಅದನ್ನ ಬಿಟ್ಟು ನನ್ನ ವಿರುದ್ಧ ದೂರಿದ್ರೆ ಏನ್ ಪ್ರಯೋಜನ? ಈಗ ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ್ದಾರೆ ಅಲ್ವಾ, ಮುಖ್ಯಮಂತ್ರಿಗಳ ಮೂಲಕವೇ ಬಗೆಹರಿಸಿಕೊಳ್ಳಲಿ ಎಂದು ಗರಂ ಆಗಿಯೇ ಹೇಳಿದ್ದಾರೆ. ಅಯ್ಯೋ, ಅದು ಅವ್ರು ಆ ಥರ ತಿಳ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾನೇನು ಅದಕ್ಕೆ ಇಂಟರ್ಫಿಯರ್ ಮಾಡೋದಿಲ್ಲ. ಕೋರ್ಟ್ ಆರ್ಡರ್ ಮೇಲೆ ನಡೆಯುತ್ತೆ. ಅದೀಗ ಸಿಎಂಗೂ ದೂರು ಕೊಡ್ಲಿಕ್ಕೆ CM ಹೇಳಿದ್ಮೇಲೆ CM ತೀರ್ಮಾನ ಮಾಡ್ತಾರೆ ಬಿಡಿ. ಮತ್ತೆ ಅಧಿಕಾರಿಗಳನ್ನ ಬಳಸ್ಕೊಂಡು ನೀವೇ ಡಿಲೇ ಮಾಡ್ತಾ ಇದೀರ ಅಂತ ಅವರ ಆರೋಪ. ಹೌದಾ? ಅವ್ರಿಗೆಲ್ಲ ತಪ್ಪು ತಿಳುವಳಿಕೆ ಅಷ್ಟೇ, ತಪ್ಪು ತಿಳುವಳಿಕೆ. ಈಗ CM ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಅವ್ರು ತೀರ್ಮಾನ ತಗೊಳ್ತಾರೆ. ಪ್ರಸ್ತಾಪ ಮಾಡಿ ಕೇಳ್ರಿ, ಇಲ್ಲಿ ಕೋರ್ಟ್ ಆರ್ಡರ್ ಇದ್ರೆ CM ತಾನೇ ಏನು ಮಾಡಬೇಡ, ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಡ ಅಂತ ಹೇಳ್ತಾರ? ನಾನು ತಾನೇ ಹೇಳಕ್ಕಾಗ್ತದ?
ಕೋರ್ಟ್ ಆಡಿದ ಯಾವುದೇ ಅಧಿಕಾರಿ ಇರಲಿ, ಕೋರ್ಟ್ ಆಡೋ ಪ್ರಕಾರ ಮಾಡ್ತಾರೆ. ಅದರಲ್ಲೇ ನಮ್ದೇನು ಇಂಟರ್ಫಿಯರೆನ್ಸ್ ಇಲ್ಲ. ಹೀಗೆ ಕಾಂಗ್ರೆಸ್ ಪಾಳೆಯದಲ್ಲೀಗ ಮತ್ತೊಂದು ಸುತ್ತಿನ ಒಳ ಸಮರ ಜೋರಾಗಿ ನಡೆಯುತ್ತಿದೆ. ಅತ್ತ ತಮ್ಮ ಸಿಡಿಗುಂಡಿನ ಮಾತುಗಳಿಂದಲೇ ಹೆಸರಾಗಿರುವ ರಾಜಣ್ಣ ಈ ವಿಚಾರವಾಗಿಯೂ ನೇರ ನುಡಿಯಾಡುತ್ತಿದ್ದಾರೆ. ಅತ್ತ ಭೀಮಾ ನಾಯಕ್ ಕೂಡ ಯಾವುದೇ ರೀತಿಯ ಹೋರಾಟಕ್ಕೂ ನಾನು ರೆಡಿ ಎಂದು ಮೆಸೇಜ್ ನೀಡಿದ್ದಾರೆ. ಚೆಂಡು ಈಗ ಮುಖ್ಯಮಂತ್ರಿ ಅಂಗಳದಲ್ಲಿದ್ದು ಮುಂದೇನಾಗುತ್ತೆ ಎಂಬುದನ್ನ ಬಳ್ಳಾರಿ ದನಿಗಳು ಸಹ ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.